50 ವರ್ಷದ ಮಹಿಳೆನ ಮಾತ್ರ ಟೆಸ್ಟ್ಗೆ ಬಂದಿದ್ರು. ಕಣ್ಣಿನಲ್ಲಿ ಏನು ಬೇರೆ ತೊಂದರೆ ಇರಲಿಲ್ಲ, ಜಸ್ಟ್ ಒಂದು ಚೆಕ್ಅಪ್ಗಾಗಿ ಅಂತ ಬಂದಿದ್ರು. ಬಟ್ ಚೆಕ್ ಮಾಡುವಾಗ ಅವರ ಕಣ್ಣಲ್ಲಿ ಚೇಂಜಸ್ಗಳು ಕಂಡುಬಂತು. BP, ಹೈಪರ್ ಟೆನ್ಷನ್ ಅಂತ ಹೇಳ್ತೇವೆ, ಇಲ್ಲ ಕೊಲೆಸ್ಟ್ರಾಲ್ ಲೆವೆಲ್ಸ್ ಏರುಪೇರಿದ್ದಲ್ಲಿ, ಇಲ್ಲ ಹಾರ್ಟ್ ಪ್ರಾಬ್ಲಮ್ ಇದ್ದಲ್ಲಿ ಅಂತವರಲ್ಲಿ ಡಯಾಬಿಟಿಕ್ ರೆಟಿನೋಪತಿ ಬೇಗ ಬರುವ ಸಾಧ್ಯತೆಗಳು ಇರ್ತದೆ. ಕಣ್ಣಿನಲ್ಲಿ ಕಾಣೋದು ಸ್ವಲ್ಪ ಕಮ್ಮಿ ಆಗ್ತಾ ಉಂಟು, ನೀರಿನಲ್ಲಿ ನೋಡಿದ ಹಾಗೆ ಕಾಣಿಸ್ತಾ ಉಂಟು, ಕಣ್ಣಿನೊಳಗೆ ಏನೋ ಕಪ್ಪು ಕಪ್ಪು ಕ್ರಿಮಿ ತರ ಏನೋ ಓಡಾಡ್ತಾ ಇದೆ. 4th ಸ್ಟೇಜ್ 5th ಸ್ಟೇಜ್ ಹೋದಾಗ ಒಂದು 2-3 ವರ್ಷದಲ್ಲಿ ಕಣ್ಣಿನ ದೃಷ್ಟಿ ಪೂರ್ತಿ ಹೋಗೋ ಸಾಧ್ಯತೆಗಳು ಇರ್ತವೆ. ನಮಸ್ಕಾರ, ನಾನು ಡಾಕ್ಟರ್ ದಿವ್ಯಲಕ್ಷ್ಮಿ, ಆಫ್ಥಲ್ಮಾಲಜಿಸ್ಟ್, ರೆಟಿನಾ ಸ್ಪೆಷಲಿಸ್ಟ್ ಅಟ್ ಎನಪೋಯ ಸ್ಪೆಷಾಲಿಟಿ ಹಾಸ್ಪಿಟಲ್, ಮ್ಯಾಂಗ್ಳೂರ್. ರೀಸೆಂಟ್ಲಿ ನನಗೆ ಒಬ್ರು 50 ವರ್ಷದ ಮಹಿಳೆನ ಮಾತ್ರ ಟೆಸ್ಟ್ಗೆ ಬಂದಿದ್ರು. ಅವರಲ್ಲಿ ಕಣ್ಣಿನಲ್ಲಿ ಏನು ಬೇರೆ ತೊಂದರೆ ಇರಲಿಲ್ಲ, ಜಸ್ಟ್ ಒಂದು ಚೆಕ್ಅಪ್ಗಾಗಿ ಅಂತ ಬಂದಿದ್ರು. ಬಟ್ ಚೆಕ್ ಮಾಡುವಾಗ ಅವರ ಕಣ್ಣಲ್ಲಿ ಸ್ವಲ್ಪ ಚೇಂಜಸ್ಗಳು ಕಂಡುಬಂತು, ಡಯಾಬಿಟಿಕ್ ರೆಟಿನೋಪತಿಯ ಚೇಂಜಸ್ಗಳು. ಬಟ್ ಪೇಷಂಟ್ ನನಗೆ ಏನು ತೊಂದರೆ ಇಲ್ಲ, ನನಗೆ ಯಾವ ಕಾಯಿಲೆನೂ ಇಲ್ಲ, ಬಟ್ ನೀವೇನು ಹೇಳ್ತಿದ್ದೀರಿ, ಕಣ್ಣಲ್ಲಿ ಈ ಥರ ಎಲ್ಲ ಪ್ರಾಬ್ಲಮ್ ಇದೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ ಅಂತ ನನಗೆ ಪುನಃ ಕ್ವೆಶ್ಚನ್ ಮಾಡಿದರು. ಬಟ್ ನಾವು ಪುನಃ ಲ್ಯಾಬ್ ಟೆಸ್ಟ್ ಎಲ್ಲ ಮಾಡಿ, ಬ್ಲಡ್ ಟೆಸ್ಟ್ ಎಲ್ಲ ಮಾಡಿ ನೋಡುವಾಗ ಅವರಿಗೆ ಡಯಾಬಿಟಿಸ್ ಇದೆ ಅನ್ನೋದು ಕನ್ಫರ್ಮ್ ಆಯಿತು. ಸೊ ಏನಿದು ಡಯಾಬಿಟಿಕ್ ರೆಟಿನೋಪತಿ? ಡಯಾಬಿಟಿಸ್ ಇದೆ ಅಂತ ಗೊತ್ತಿಲ್ಲದೆ ಇದ್ದಾಗಲೂ ಡಯಾಬಿಟಿಕ್ ರೆಟಿನೋಪತಿ ಬರೋ ಸಾಧ್ಯತೆಗಳು ಉಂಟಾ? ಹೌದು. ಡಯಾಬಿಟಿಸ್ ಇದ್ದವರಿಗೆ, ಇಲ್ಲ ಡಯಾಬಿಟಿಸ್ ಇದೆ ಅಂತ ಗೊತ್ತಿಲ್ಲದೇ ಹೋಗಿ ಸುಮಾರು ವರ್ಷಗಳು ಕಳೆದು ಹೋಗಿದೆ ಅಂಥವರಲ್ಲಿ ಈ ಥರ ಡಯಾಬಿಟಿಕ್ ರೆಟಿನೋಪತಿ ಅನ್ನೋ ಕಾಯಿಲೆಯು ಕಂಡು ಬರ್ತದೆ ಕಣ್ಣಲ್ಲಿ. ರೆಟಿನೋಪತಿ ಅಂದರೆ ಏನರ್ಥ? ಕಣ್ಣಿನಲ್ಲಿ ಒಂದು ಪರದೆ ಉಂಟು, ಕಣ್ಣಿನ ಒಳಗೆ ಒಂದು ನರದ ಪರದೆ ರೆಟಿನಾ. ಆ ರೆಟಿನಾದಲ್ಲಿ ಕಂಡುಬರುವ ಚೇಂಜಸ್, ಡಯಾಬಿಟಿಸ್ ಅಲ್ಲಿ ಕಂಡುಬರುವ ಚೇಂಜಸ್ಗೆ ನಾವು ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೇವೆ. ಅದು ಹೇಗೆ ಬರ್ತದೆ? ತುಂಬಾ ವರ್ಷ ಡಯಾಬಿಟಿಸ್ ಕಾಯಿಲೆ ಇದ್ದಲ್ಲಿ, ಶುಗರ್ ಕಂಟ್ರೋಲ್ ಇಲ್ಲದೆ ಇರೋ ಪರಿಸ್ಥಿತಿಯಲ್ಲಿ, ಇಲ್ಲ ಅವರಿಗೆ ಡಯಾಬಿಟಿಸ್ ಜೊತೆಗೆ ಬೇರೆ ತೊಂದರೆಗಳಿದ್ದರೆ, ಲೈಕ್ BP, ಹೈಪರ್ ಟೆನ್ಷನ್ ಅಂತ ಹೇಳ್ತೇವೆ, ಇಲ್ಲ ಕೊಲೆಸ್ಟ್ರಾಲ್ ಲೆವೆಲ್ಸ್ ಏರುಪೇರಿದ್ದಲ್ಲಿ, ಇಲ್ಲ ಹಾರ್ಟ್ ಪ್ರಾಬ್ಲಮ್ ಇದ್ದಲ್ಲಿ ಅಂಥವರಲ್ಲಿ ಡಯಾಬಿಟಿಕ್ ರೆಟಿನೋಪತಿ ಬೇಗ ಬರುವ ಸಾಧ್ಯತೆಗಳು ಇರ್ತದೆ. ಇದು ಡಯಾಬಿಟಿಕ್ ರೆಟಿನೋಪತಿಯ ಸಿಂಪ್ಟಮ್ಸ್ ಏನು ಅಂದರೆ ಯಾವ ಥರ ಕಾಣಿಸ್ಕೊಳ್ಬಹುದು? ನಾನು ಈಗಷ್ಟೇ ಹೇಳಿದೆ, ಪೇಷಂಟಲ್ಲಿ ಏನೂ ತೊಂದರೆ ಇರಲಿಲ್ಲ, ಜಸ್ಟ್ ಚೆಕಪ್ ಬಂದಿದ್ರು. ಸೊ ಏನೂ ಚೇಂಜಸ್ ಇಲ್ಲದೆ, ಏನೂ ತೊಂದರೆ ಇಲ್ಲದೇನೂ ಕಾಣಿಸ್ಕೊಳ್ಬಹುದು. ಅಂದರೆ ಪೇಷಂಟಿಗೆ ಏನೂ ಗೊತ್ತಾಗೋದಿಲ್ಲ, ಆರಾಮಾಗಿ ಇರ್ತಾರೆ, ಕಣ್ಣಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂತಿರ್ತಾರೆ, ಬಟ್ ಕಣ್ಣಿನಲ್ಲಿ ಚೇಂಜಸ್ ಇರಬಹುದು. ಇಲ್ಲ ಕಣ್ಣಿನಲ್ಲಿ ಕಾಣೋದು ಸ್ವಲ್ಪ ಕಮ್ಮಿ ಆಗ್ತಾ ಉಂಟು, ನೀರಿನಲ್ಲಿ ನೋಡಿದ ಹಾಗೆ ಕಾಣಿಸ್ತಾ ಉಂಟು, ಬ್ಲರಿಂಗ್ ಆಫ್ ವಿಷನ್ ಅಂತ ಹೇಳ್ತೇವೆ. ಸೊ ಆ ಥರ ಕಾಣಿಸ್ಕೊಳ್ಬಹುದು. ಇಲ್ಲ ಕಣ್ಣಿನೊಳಗೆ ಏನೋ ಕಪ್ಪು ಕಪ್ಪುಗಳು ಓಡಾಡ್ತಾ ಇದ್ದಾವೆ, ಕಪ್ಪು ಕಪ್ಪು ಕ್ರಿಮಿ ತರ ಏನೋ ಓಡಾಡ್ತಾ ಇದೆ, ಆ ಥರ ಕಾಣಿಸ್ಕೊಳ್ಬಹುದು. ಇಲ್ಲ ಏಕ್ದಮ್ ದೃಷ್ಟಿ ಒಂದೇ ದಿನ ಕಡಿಮೆ ಆಗೋ ಹಾಗೆ ಕಾಣಿಸ್ಕೊಳ್ಬಹುದು. ಇದೆಲ್ಲ ಕಣ್ಣಿನಲ್ಲಿ ಡಯಾಬಿಟಿಕ್ ರೆಟಿನೋಪತಿ ಇದ್ದಾಗ ಕಂಡುಬರುವ ಬೇರೆ ಬೇರೆ ತರಹದ ಕೆಲವು ಸಿಂಪ್ಟಮ್ಸ್ಗಳು. ಇದು ಡಯಾಬಿಟಿಕ್ ರೆಟಿನೋಪತಿ ಹೇಗೆ ಕಾಣಿಸ್ಕೊಳ್ತದೆ? ಅದು ಬೇರೆ ಬೇರೆ ಸ್ಟೇಜಸ್ ಅಲ್ಲಿ ಕಾಣಿಸ್ಕೊಳ್ತದೆ. 1st ಸ್ಟೇಜ್, 2nd ಸ್ಟೇಜ್, 3rd ಸ್ಟೇಜ್, 4th ಸ್ಟೇಜ್, ಹಾಗೆ ಬೇರೆ ಬೇರೆ ಸ್ಟೇಜ್ ಅಲ್ಲಿ ಬರ್ತದೆ. ಎಷ್ಟು ಸಮಯ ಡಯಾಬಿಟಿಸ್ ಉಂಟು, ಎಷ್ಟು ಸಮಯದಿಂದ ಶುಗರ್ ಲೆವೆಲ್ಸ್ ಹೈ ಇತ್ತು, ಅದರ ಮೇಲೆ ಡಿಪೆಂಡೆಡ್ ಆಗಿ ಈ ಥರ ಚೇಂಜಸ್ಗಳು ಬರ್ತವೆ. ಸೊ 1st ಸ್ಟೇಜ್ ಅಂದರೆ ಮೈಲ್ಡ್ ಸ್ಟೇಜ್ ಅಂತ ಹೇಳ್ತೇವೆ. ಅಲ್ಲಿ ಚೇಂಜಸ್ಗಳು ಇರ್ತವೆ, ಬಟ್ ಕಣ್ಣಿನ ದೃಷ್ಟಿಗೆ ಅಂತ ತೊಂದರೆ ಕೊಡುವುದಿಲ್ಲ. ಬಟ್ ಹೋಗ್ತಾ ಹೋಗ್ತಾ ಇದು ಚೇಂಜಸ್ಗಳು ಬೇರೆ ಬೇರೆ ನೆಕ್ಸ್ಟ್ ಸ್ಟೇಜ್ಗೆ ಹೋದಂಗೆ ಕಣ್ಣಿನ ದೃಷ್ಟಿ ಕಡಿಮೆ ಆಗೋ ಸಾಧ್ಯತೆಗಳು ಹೆಚ್ಚಾಗ್ತಾ ಹೋಗ್ತದೆ. ಸೊ ಮೈಲ್ಡ್ ಇಂದ ಮಾಡರೇಟ್ ಇಂದ ಸಿವಿಯರ್ ಇಂದ ವೆರಿ ಸಿವಿಯರ್ ಸ್ಟೇಜಸ್ಗೆ ಹೋದ ನಂತರ 4th ಸ್ಟೇಜ್ 5th ಸ್ಟೇಜ್ ಹೋದಾಗ ಕಣ್ಣಿನ ದೃಷ್ಟಿ ಹೋಗೋ ಸಾಧ್ಯತೆಗಳು ತುಂಬಾ ಇರ್ತವೆ. ಒಂದು 2-3 ವರ್ಷದಲ್ಲಿ ಕಣ್ಣಿನ ದೃಷ್ಟಿ ಪೂರ್ತಿ ಹೋಗೋ ಸಾಧ್ಯತೆಗಳು ಇರ್ತವೆ. ಸೊ ಏನ್ ಮಾಡಬಹುದು? ಸೊ ಡಯಾಬಿಟಿಕ್ ರೆಟಿನೋಪತಿ ಇದೆ ಅಂದಾಗ ಅದಕ್ಕೆ ಏನು ಟ್ರೀಟ್ಮೆಂಟ್ ಇದೆಯಾ? ಹೌದು. ಅರ್ಲಿ ಸ್ಟೇಜಸ್ ಅಲ್ಲಿ, ಮೈಲ್ಡ್ ಸ್ಟೇಜಸ್ ಅಲ್ಲಿ ಇದ್ದಾಗ ನಾವು ಬರೀ ಶುಗರ್ ಕಂಟ್ರೋಲ್ಗೆ ನಾವು ಆದ್ಯತೆ ಕೊಡ್ತೇವೆ. ಶುಗರ್ ಕಂಟ್ರೋಲ್ ಆದಲ್ಲಿ ಇದು ಕೂಡ ಒಂದು ಮಟ್ಟಿಗೆ ನಾವು ತಡೆಗಟ್ಟಬಹುದು, ನೆಕ್ಸ್ಟ್ ಸ್ಟೇಜಿಗೆ ಹೋಗೋದನ್ನ ನಾವು ತಡೆಗಟ್ಟಬಹುದು. ಬಟ್ ಆಲ್ರೆಡಿ ಹೈಯರ್ ಸ್ಟೇಜಸ್ಗೆ ಹೋಗಿದೆ, ಸಿವಿಯರ್ ರೆಟಿನೋಪತಿ ಇಲ್ಲ ವೆರಿ ಸಿವಿಯರ್ ರೆಟಿನೋಪತಿ ಸ್ಟೇಜ್ ಹೋಗಿದೆ, ಇಲ್ಲ ಪ್ರಾಲಿಫರೇಟಿವ್ ಸ್ಟೇಜ್ಗೆ ಹೋಗಿದೆ ಅಂದಾಗ ನಾವು ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ. ಟ್ರೀಟ್ಮೆಂಟ್ ಬೇರೆ ಬೇರೆ ರೀತಿಯಲ್ಲಿ ಉಂಟು. ಒಂದು ಲೇಸರ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ, ಇಲ್ಲ ಕಣ್ಣಿಗೆ ಇಂಜೆಕ್ಷನ್ ಕೊಡ್ತೇವೆ, anti-VEGF ಇಂಜೆಕ್ಷನ್, ಇಲ್ಲ ಸ್ಟೀರಾಯ್ಡ್ ಇಂಜೆಕ್ಷನ್ ಕೊಡ್ತೇವೆ ಕಣ್ಣಿಗೆ. ಇಲ್ಲ ತೀರಾ ಅಡ್ವಾನ್ಸ್ ಸ್ಟೇಜ್ ಹೋದಾಗ ಕಣ್ಣಿನಲ್ಲಿ ನರಕ್ಕೆ ಜಾಸ್ತಿ ಪೆಟ್ಟಾಗಿದೆ ಅಂದಾಗ ನಾವು ಸರ್ಜರಿ ಮಾಡಬೇಕಾಗ್ತದೆ. ಸೊ ನಾವು ಇದನ್ನ ಹೇಗೆ ತಡೆಗಟ್ಟಬಹುದು? ಶುಗರ್ ಕಂಟ್ರೋಲ್ ಮಾಡಿದಷ್ಟು ಒಳ್ಳೆಯದು, ಕಣ್ಣಿನ ನರಕ್ಕೆ ಒಳ್ಳೆಯದಿರ್ತದೆ. ಶುಗರ್ ಇದೆ ಅಂತ ಗೊತ್ತಾದ ಕೂಡಲೇ, ಡಯಾಬಿಟಿಸ್ ಇದೆ ಅಂತ ಗೊತ್ತಾದ ಕೂಡಲೇ ಕಣ್ಣಿನ ಪರೀಕ್ಷೆ ಮಾಡಿಸೋದು ಅತಿ ಮುಖ್ಯ. ನಿಮ್ಮ ಡಯಾಬಿಟಿಸ್ ಟ್ರೀಟ್ ಮಾಡುವ ಡಾಕ್ಟರ್ ಕೂಡ ನಿಮಗೆ ಸಜೆಸ್ಟ್ ಮಾಡಬಹುದು ಕಣ್ಣಿಗೆ ಪರೀಕ್ಷೆ ಮಾಡಿಸಿ ಅಂತ. ಇಲ್ಲ ನೀವು ನಾರ್ಮಲ್ ಆಗಿ ನೀವು ಚೆಕ್ ಮಾಡಿಸುವಾಗ
ಕಣ್ಣಿದು ಪರೀಕ್ಷೆ ಮಾಡಿಸಲೇಬೇಕು, ಕಣ್ಣಿನ ನರದ ಪರೀಕ್ಷೆ. ಕಣ್ಣಿಗೆ ಮದ್ದು ಹಾಕಿ ಕಣ್ಣಿನಲ್ಲಿರುವ ಒಂದು ಪರದೆ, ಒಂದು ಸಣ್ಣ ಪ್ಯೂಪಿಲ್ ಅಂತ ಹೇಳ್ತೇವೆ, ಪಾಪೆ ಅಂತ ಕಣ್ಣಲ್ಲಿ, ಅದನ್ನ ನಾವು ದೊಡ್ಡದು ಮಾಡಿ ಕಣ್ಣಿನ ಒಳಗೆ ನರವನ್ನು ಪರೀಕ್ಷೆ ಮಾಡಿ ನೋಡ್ತೇವೆ. ಆಗ ಅಷ್ಟೇ ಕಣ್ಣಿನ ರೆಟಿನಾ ಅಥವಾ ಅಕ್ಷಿಪಟಲ ಅಂತ ಹೇಳ್ತೇವೆ, ಅದ್ರದ್ದು ಫುಲ್ ಟೆಸ್ಟ್ ಆಗ್ತದೆ. ಸೊ ದಿಸ್ ಕ್ಯಾನ್ ಬಿ ಡನ್ ಅಟ್ ದ ಫಸ್ಟ್ ಡಯಾಗ್ನೋಸಿಸ್ ಆಫ್ ಡಯಾಬಿಟೀಸ್. ಡಯಾಬಿಟೀಸ್ ಇದೆ ಅಂತ ಗೊತ್ತಾದ ಕೂಡಲೇ ಒಂದು ಕಣ್ಣಿನ ಪರೀಕ್ಷೆ. ಮತ್ತೆ ಕಣ್ಣಿನಲ್ಲಿರೋ ಚೇಂಜಸ್ ನೋಡಿಕೊಂಡು ಆಫ್ಥಲ್ಮಾಲಜಿಸ್ಟ್ ಸಜೆಷನ್ ಮಾಡ್ತಾರೆ ನೆಕ್ಸ್ಟ್ ಯಾವಾಗ ಪರೀಕ್ಷೆ ಮಾಡಿಸ್ಬೇಕು ಅಂತ. ಬಟ್ ಇಫ್ ಇಟ್ ಇಸ್ ಇನ್ ದ ಅಡ್ವಾನ್ಸ್ ಸ್ಟೇಜಸ್ ಆಫ್ ದ ಡಿಸೀಸ್, ಟ್ರೀಟ್ಮೆಂಟ್ ಹ್ಯಾಸ್ ಟು ಬಿ ಡನ್. ಕಣ್ಣಿದು ಟ್ರೀಟ್ಮೆಂಟ್ ಮಾಡಲೇಬೇಕಾಗ್ತದೆ. ಸೊ ಈಗ ಇದು ಮಕ್ಕಳಲ್ಲಿ ಬರಬಹುದಾ? ಸಣ್ಣ ಮಕ್ಕಳಲ್ಲಿ ಡಯಾಬಿಟೀಸ್ ಕಾಯಿಲೆ ತುಂಬ ಕಡಿಮೆ ಇರ್ತದೆ. ಬಟ್ ಟೈಪ್ 1 ಡಯಾಬಿಟೀಸ್ ಅನ್ನೋದು ಸ್ವಲ್ಪ ಅರ್ಲಿ ಆನ್ಸೆಟ್ ಅಲ್ಲೇ ಇರ್ತದೆ, ಬೇಗ ಬರಬಹುದು. 10 ವರ್ಷ 15 ವರ್ಷ ಮಕ್ಕಳಲ್ಲೂ ಕಾಣಿಸ್ಕೊಳ್ಬಹುದು. ಸೊ ಆಗ 5 ವರ್ಷ ಡಯಾಬಿಟೀಸ್ ಇತ್ತು ಅಂದ ಕೂಡಲೇ ನಾವು ನೆಕ್ಸ್ಟ್ ಕಣ್ಣಿನ ಪರೀಕ್ಷೆ ಮಾಡಿಸ್ಲೇಬೇಕಾಗ್ತದೆ. ಟೈಪ್ 2 ಡಯಾಬಿಟೀಸ್ ಅನ್ನೋದು ಬರುವುದು ದೊಡ್ಡವರಲ್ಲಿ 40 ವರ್ಷದ ನಂತರ ಬರ್ತದೆ. ಸೊ ಎನಿ ಟೈಮ್ ಟೈಪ್ 2 ಡಯಾಬಿಟೀಸ್ ಡಯಾಗ್ನೋಸಿಸ್ ಆಯಿತು ಕೂಡಲೇ ಕಣ್ಣಿನ ಪರೀಕ್ಷೆ ಮಾಡಿಸ್ಬೇಕಾಗ್ತದೆ. ಸೊ ಈ ಥರ ನಾವು ಮಾಡೋದರಿಂದ, ಕಣ್ಣಿನ ಡಯಾಬಿಟಿಕ್ ರೆಟಿನೋಪತಿ ಸ್ಕ್ರೀನಿಂಗ್ ಮಾಡೋದ್ರಿಂದ ನಾವು ಕಣ್ಣಿನ ದೃಷ್ಟಿ ಕಳೆದು ಹೋಗೋ ಚಾನ್ಸಸ್ನ ನಾವು ಕಮ್ಮಿ ಮಾಡ್ಬೋದು, ತಡೆಗಟ್ಟಬಹುದು. ಟ್ರೀಟ್ಮೆಂಟ್ ಅವೈಲಬಲ್ ಉಂಟು. ಅರ್ಲಿ ಸ್ಟೇಜಸ್ ರೆಸ್ಪಾಂಡ್ ವೆರಿ ವೆಲ್ ಟು ದ ಟ್ರೀಟ್ಮೆಂಟ್. ಈಗ ಸಿವಿಯರ್ NPDR, ಸಿವಿಯರ್ ಸ್ಟೇಜ್ ಆಫ್ ದ ಡಿಸೀಸ್ ಇದ್ದಾಗ ನಾವು ಲೇಸರ್ ಎಲ್ಲ ಮಾಡಿ ವಿ ಕ್ಯಾನ್ ಸ್ಟಿಲ್ ಕಂಟ್ರೋಲ್ ದ ಡಿಸೀಸ್. ಬಟ್ ತುಂಬಾ ತೀರಾ ಅಡ್ವಾನ್ಸ್ ಸ್ಟೇಜ್ ಆದ ನಂತರ ಸರ್ಜಿಕಲ್ ಇಂಟರ್ವೆನ್ಷನ್ ಬೇಕಾಗ್ಬೋದು. ಕೆಲವರಲ್ಲಿ ಒಳ್ಳೆದಾಗಿ ರಿಸಲ್ಟ್ಸ್ ಬರಬಹುದು, ಕೆಲವರಲ್ಲಿ ಅಡ್ವಾನ್ಸ್ ಸ್ಟೇಜ್ ನರದಲ್ಲಿ ಶಕ್ತಿಯೇ ಕಡಿಮೆ ಆಗಿದೆ ಅಂದಾಗ ಸರ್ಜಿಕಲ್ ಔಟ್ಕಮ್ಸ್ ಮೇ ಬಿ ವೇರಿಯಬಲ್. ಸೊ ಬೆಸ್ಟ್ ಈಸ್ ಸ್ಕ್ರೀನಿಂಗ್ ಫಾರ್ ಡಯಾಬಿಟಿಕ್ ರೆಟಿನೋಪತಿ. At the early sign of diabetes, at the early diagnosis of diabetes, diabetic retinopathy screening has to be done. So diabetic retinopathy screening ಮಾಡಿಸಲೇಬೇಕು.